ಪುರಿ ಜಗನ್ನಾಥ ದೇಗುಲದ ರತ್ನ ಭಂಡಾರ ಓಪನ್ ಆಗಿದೆ. ಬರೋಬ್ಬರಿ 46 ವರ್ಷಗಳ ಬಳಿಕ ರತ್ನ ಭಂಡಾರದ ರಹಸ್ಯವನ್ನ ಭೇದಿಸಲಾಗುತ್ತಿದೆ. 46 ವರ್ಷಗಳ ಹಿಂದೆ ಓಪನ್ ಮಾಡಲಾಗಿತ್ತು. ಇದೀಗ 46 ವರ್ಷಗಳ ಬಳಿಕ ಮತ್ತೆ ಬಾಗಿಲನ್ನ ಓಪನ್ ಮಾಡಲಾಗಿದೆ. ನಕಲಿ ಕೀ ಬಳಸಿ ರತ್ನ ಭಂಡಾರದ ಬಾಗಿಲನ್ನ ಸಿಬ್ಬಂದಿ ತೆರೆದಿದ್ದಾರೆ. ವಜ್ರ, ವೈಢೂರ್ಯ, ಚಿನ್ನಾಭರಣಗಳ ಮೌಲ್ಯಮಾಪನ. ಇನ್ನು ಬಾಗಿಲನ್ನ ಓಪನ್ ಮಾಡ್ತಾ ಇದ್ದ ಹಾಗೆ ಬಾವಲಿಗಳು ಹಾರಿ ಬಂದಿವೆ. ಕತ್ತಲ ಕೋಣೆ ಪ್ರವೇಶಿಸಿ ಜಗನ್ನಾಥ ದೇಗುಲದ ಸಮಿತಿ ಅಲ್ಲಿರುವಂತಹ ಚಿನ್ನಾಭರಣಗಳು, ವಜ್ರಾಭರಣಗಳು, ಏನೆಲ್ಲ ಬೆಲೆ ಬಾಳುವಂತಹ ವಸ್ತುಗಳಿದೆಯೋ ಅದೆಲ್ಲವನ್ನ ಕೂಡ ಹೊರತೆಗೆಯಲಿದ್ದಾರೆ. ಮ್ಯಾಜಿಸ್ಟ್ರೇಟರ್ ಪೊಲೀಸರ ಸಮ್ಮುಖದಲ್ಲಿ ಪ್ರಕ್ರಿಯೆ ನಡೆದಿದೆ. ರತ್ನ ಭಂಡಾರದ ರಹಸ್ಯವನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಕೋಟ್ಯಾಂತರ ಭಕ್ತರು ಕೂಡ ಕಾಯ್ತಿದ್ದಾರೆ. ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಿ. ಈ ಒಂದು ರತ್ನ ಭಂಡಾರದಲ್ಲಿ ಸಿಗುವಂತಹ ಚಿನ್ನಾಭರಣ, ವಜ್ರಾಭರಣ, ಬೆಳ್ಳಿ ಆಭರಣಗಳು, ಬೆಲೆ ಬಾಳುವ ವಸ್ತುಗಳನ್ನು ಇರಿಸೋದಕ್ಕೋಸ್ಕರ ಟ್ರಂಕ್ ಬಾಕ್ಸ್ಗಳನ್ನು ತರಲಾಗಿದೆ. ಮತ್ತೊಂದು ಕಡೆ ಬಾಗಿಲನ್ನು ಓಪನ್ ಮಾಡ್ತಾ ಇದ್ದ ಹಾಗೆ ಬಾವಲಿಗಳು ಹಾರಿ ಬಂದಿವೆ. ಆ ದೃಶ್ಯವನ್ನ ಕೂಡ ನೋಡ್ತಾ ಇರಬಹುದು. ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ರತ್ನ ಭಂಡಾರದ ಬಾಗಿಲನ್ನು ಓಪನ್ ಮಾಡಲಾಗಿದೆ. ವೈದ್ಯರ ತಂಡ, ಹಾವಾಡಿಗರು, ದೇಗುಲದ ಆಡಳಿತ ಮಂಡಳಿಯ ಒಂದಷ್ಟು ಮಂದಿ ಸದಸ್ಯರು ಮ್ಯಾಜಿಸ್ಟ್ರೇಟ್ರ ಸಮ್ಮುಖದಲ್ಲಿ, ಪೊಲೀಸರ ಸಮ್ಮುಖದಲ್ಲಿ ಬಾಗಿಲನ್ನು ಓಪನ್ ಮಾಡಲಾಗಿದೆ. ಪ್ರತಿಯೊಂದನ್ನು ಕೂಡ ವಿಡಿಯೋ ಚಿತ್ರೀಕರಣ ಮಾಡಿಕೊಳ್ಳಲಾಗ್ತಾ ಇದೆ. ಬಾವಲಿಗಳು ಹಾರಿ ಬಂದಂತಹ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಒಂದು ಕಡೆ 46 ವರ್ಷಗಳ ಬಳಿಕ ಜಗನ್ನಾಥ ದೇವಾಲಯದ ರತ್ನ ಭಂಡಾರದ ಬಾಗಿಲನ್ನು ಇವತ್ತು ಓಪನ್ ಮಾಡಲಾಯಿತು. ಮಧ್ಯಾಹ್ನ ಶುಭ ಮುಹೂರ್ತದಲ್ಲಿ ಪೂಜೆ ಪುನಸ್ಕಾರವನ್ನು ಅರ್ಚಕರು ನೆರವೇರಿಸಿದ ನಂತರ 1:28 ಸುಮಾರಿಗೆ ಬಾಗಿಲನ್ನು ಓಪನ್ ಮಾಡಲಾಗುತ್ತೆ. 12ನೇ ಶತಮಾನದ ಪುರಿ ಜಗನ್ನಾಥ ದೇವಾಲಯದಲ್ಲಿರುವಂತಹ ರತ್ನ ಭಂಡಾರವು ಅನೇಕ ಆಭರಣಗಳು, ಬೆಲೆ ಬಾಳುವ ವಸ್ತುಗಳನ್ನು ಒಳಗೊಂಡಿದೆ. ಈಗಾಗಲೇ ಸಿಗುವಂತಹ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಇರಿಸೋದಕ್ಕೋಸ್ಕರ ಪೆಟ್ಟಿಗೆಯನ್ನು ಕೂಡ ರೆಡಿ ಮಾಡಲಾಗಿದೆ.